ಸರ್ ಕಾನೂನು ದಯವಿಟ್ಟು ಶಿಕ್ಷೆ ಮಾಡುತ್ತೆ, ತಪ್ಪು ಮಾಡಿದವ್ರಿಗೆ ಎರಡನೇ ಮಾತಿಲ್ಲ, ಶಿಕ್ಷೆ ಆಗಲ್ಲ ಅಂತ ಶಿಕ್ಷೆ ಆಗುತ್ತೆ. ಅಂದ್ರೆ ಯಾರು ತೊತ್ತೋದವ್ರಿಗೂ ದಯವಿಟ್ಟು ಒಳ್ಳೇದಾಗುತ್ತೆ ಮಾಡಬೇಕು. ಅವ್ರ ಮನೆ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ ಮಗು ತಗೊಂಡು ಹೋದ ತಕ್ಷಣ ತಪ್ಕೊಂಡು, ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂತೆ ಅದ ಮಾತಾಡ್ತಾರಲ್ಲ, ಅವ್ರು ಅದೇ ತರ ನಡ್ಕೋಬೇಕು. ಯಾರೋ ಮಾತಾಡ್ತಾರೆ ತನ್ನ ಹೆಂಡತಿದ್ದಾಗ ಇನ್ನೊಬ್ಬ ನಾನು ತಪ್ಕೊಂಡು ಕೂತಿರ್ತಿಲ್ಲ, ಅದು ತಪ್ಪಲ್ವಾ? ಇವರೊಬ್ಬರೇ ಮಾಡಿ ತಪ್ಪು ಎಲ್ಲರದ್ದಾಗುತ್ತೆ. ಅದರಿಂದ ದಯವಿಟ್ಟು ಅದನ್ನ ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ನಾವೇನೇ ಮಾಡಬೇಕು, ಕಾನೂನು ಚೌಕಟ್ಟಲ್ಲಿ ದಾಖಲೆ ಇದ್ರೆ ಮಾತ್ರ, ನ್ಯಾಯಾಲಯಕ್ಕೆ ಏನ್ ಬೇಕು ದಾಖಲೆ ಬೇಕು. ದಾಖಲೆ ಸರ್ ದರ್ಶನ್ ನೀವೆಲ್ಲ ಅನ್ಕೊಂಡೆ ಕೆಟ್ಟವ್ರಲ್ಲ, ಅಂದ್ರೆ ಅವ್ರಿಗೆ ಒಳ್ಳೇದ್ ಮಾಡ್ಕೊಡ್ತಾರೆ, ಒಳ್ಳೇದ್ ಮಾಡಿದ್ದಾರೆ. ಚಿತ್ರರಂಗಕ್ಕೆ ತುಂಬಾ 50 ಲಕ್ಷ ಯಾರ ನೀವಂತ ಸರ್ ನಿಮ್ಮನ್ನು ಕೆಲವರು ಹೇಳ್ತಾವ್ರೆ ದರ್ಶನ ಗಂಗಾ ಬರ್ತದೆ, ಶಿಕ್ಷಾ ಬರ್ತದೆ. ಏತ್ಕಾಗುತ್ತೆ ಸರ್? ಅವ್ರು 8ನೇ ಸ್ಥಾನದಲ್ಲಿ ಇದ್ರೆ 7ನೇ ಸ್ಥಾನ 7ನೇ ಸ್ಥಾನ ಅದೇನೇ ನಮಗ್ ಗೊತ್ತಿಲ್ಲ. ನಮಗ್ ನೋಡ್ದಂಗೆ ದರ್ಶನ್ ಒಳ್ಳೇದ್ ಮಾಡಿದ್ರೆ, ಒಳ್ಳೆ ಸ್ನೇಹ ಜೀವಿ, ಕೆಲವು ಸ್ನೇಹ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಚಿತ್ರರಂಗ ಒಳ್ಳೇದಾಗಬೇಕು ಸರ್. ಕಾನೂನು ದಯವಿಟ್ಟು ಶಿಕ್ಷೆ ಮಾಡುತ್ತೆ, ತಪ್ಪು ಮಾಡಿದವ್ರಿಗೆ ಎರಡನೇ ಮಾತಿಲ್ಲ, ಶಿಕ್ಷೆ ಆಗಲ್ಲ ಅಂತ ಶಿಕ್ಷೆ ಆಗುತ್ತೆ. ಅಂದ್ರೆ ಯಾರು ತೊತ್ತೋದವ್ರಿಗೂ ದಯವಿಟ್ಟು ಒಳ್ಳೇದಾಗುತ್ತೆ ಮಾಡಬೇಕು. ಅವ್ರ ಮನೆ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ ಮಗು ತಗೊಂಡು ಹೋದ ತಕ್ಷಣ ತಪ್ಕೊಂಡು, ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂತೆ ಅದ ಮಾತಾಡ್ತಾರಲ್ಲ, ಅವ್ರು ಅದೇ ತರ ನಡ್ಕೋಬೇಕು. ಯಾರೋ ಮಾತಾಡ್ತಾರೆ ತನ್ನ ಹೆಂಡತಿದ್ದಾಗ ಇನ್ನೊಬ್ಬ ನಾನು ತಪ್ಕೊಂಡು ಕೂತಿರ್ತಿಲ್ಲ, ಅದು ತಪ್ಪಲ್ವಾ? ಇವರೊಬ್ಬರೇ ಮಾಡಿ ತಪ್ಪು ಎಲ್ಲರದ್ದಾಗುತ್ತೆ. ಅದರಿಂದ ದಯವಿಟ್ಟು ಅದನ್ನ ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ನಾವೇನೇ ಮಾಡಬೇಕು, ಕಾನೂನು ಚೌಕಟ್ಟಲ್ಲಿ ದಾಖಲೆ ಇದ್ರೆ ಮಾತ್ರ, ನ್ಯಾಯಾಲಯಕ್ಕೆ ಏನ್ ಬೇಕು ದಾಖಲೆ ಬೇಕು. ದಾಖಲೆ ಸರ್ ದರ್ಶನ್ ನೀವೆಲ್ಲ ಅನ್ಕೊಂಡೆ ಕೆಟ್ಟವ್ರಲ್ಲ, ಅಂದ್ರೆ ಅವ್ರಿಗೆ ಒಳ್ಳೇದ್ ಮಾಡ್ಕೊಡ್ತಾರೆ, ಒಳ್ಳೇದ್ ಮಾಡಿದ್ದಾರೆ. ಚಿತ್ರರಂಗಕ್ಕೆ ತುಂಬಾ 50 ಲಕ್ಷ ಯಾರ ನೀವಂತ ಸರ್ ನಿಮ್ಮನ್ನು ಕೆಲವರು ಹೇಳ್ತಾವ್ರೆ ದರ್ಶನ ಗಂಗಾ ಬರ್ತದೆ, ಶಿಕ್ಷಾ ಬರ್ತದೆ. ಏತ್ಕಾಗುತ್ತೆ ಸರ್? ಅವ್ರು 8ನೇ ಸ್ಥಾನದಲ್ಲಿ ಇದ್ರೆ 7ನೇ ಸ್ಥಾನ 7ನೇ ಸ್ಥಾನ ಅದೇನೇ ನಮಗ್ ಗೊತ್ತಿಲ್ಲ. ನಮಗ್ ನೋಡ್ದಂಗೆ ದರ್ಶನ್ ಒಳ್ಳೇದ್ ಮಾಡಿದ್ರೆ, ಒಳ್ಳೆ ಸ್ನೇಹ ಜೀವಿ, ಕೆಲವು ಸ್ನೇಹ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಚಿತ್ರರಂಗ ಒಳ್ಳೇದಾಗಬೇಕು ಸರ್. ಕಾನೂನು ದಯವಿಟ್ಟು ಶಿಕ್ಷೆ ಮಾಡುತ್ತೆ, ತಪ್ಪು ಮಾಡಿದವ್ರಿಗೆ ಎರಡನೇ ಮಾತಿಲ್ಲ, ಶಿಕ್ಷೆ ಆಗಲ್ಲ ಅಂತ ಶಿಕ್ಷೆ ಆಗುತ್ತೆ. ಅಂದ್ರೆ ಯಾರು ತೊತ್ತೋದವ್ರಿಗೂ ದಯವಿಟ್ಟು ಒಳ್ಳೇದಾಗುತ್ತೆ ಮಾಡಬೇಕು. ಅವ್ರ ಮನೆ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ ಮಗು ತಗೊಂಡು ಹೋದ ತಕ್ಷಣ ತಪ್ಕೊಂಡು, ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂತೆ ಅದ ಮಾತಾಡ್ತಾರಲ್ಲ, ಅವ್ರು ಅದೇ ತರ ನಡ್ಕೋಬೇಕು. ಯಾರೋ ಮಾತಾಡ್ತಾರೆ ತನ್ನ ಹೆಂಡತಿದ್ದಾಗ ಇನ್ನೊಬ್ಬ ನಾನು ತಪ್ಕೊಂಡು ಕೂತಿರ್ತಿಲ್ಲ, ಅದು ತಪ್ಪಲ್ವಾ? ಇವರೊಬ್ಬರೇ ಮಾಡಿ ತಪ್ಪು ಎಲ್ಲರದ್ದಾಗುತ್ತೆ. ಅದರಿಂದ ದಯವಿಟ್ಟು ಅದನ್ನ ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ನಾವೇನೇ ಮಾಡಬೇಕು, ಕಾನೂನು ಚೌಕಟ್ಟಲ್ಲಿ ದಾಖಲೆ ಇದ್ರೆ ಮಾತ್ರ, ನ್ಯಾಯಾಲಯಕ್ಕೆ ಏನ್ ಬೇಕು ದಾಖಲೆ ಬೇಕು. ದಾಖಲೆ ಸರ್ ದರ್ಶನ್ ನೀವೆಲ್ಲ ಅನ್ಕೊಂಡೆ ಕೆಟ್ಟವ್ರಲ್ಲ, ಅಂದ್ರೆ ಅವ್ರಿಗೆ ಒಳ್ಳೇದ್ ಮಾಡ್ಕೊಡ್ತಾರೆ, ಒಳ್ಳೇದ್ ಮಾಡಿದ್ದಾರೆ. ಚಿತ್ರರಂಗಕ್ಕೆ ತುಂಬಾ 50 ಲಕ್ಷ ಯಾರ ನೀವಂತ ಸರ್ ನಿಮ್ಮನ್ನು ಕೆಲವರು ಹೇಳ್ತಾವ್ರೆ ದರ್ಶನ ಗಂಗಾ ಬರ್ತದೆ, ಶಿಕ್ಷಾ ಬರ್ತದೆ. ಏತ್ಕಾಗುತ್ತೆ ಸರ್? ಅವ್ರು 8ನೇ ಸ್ಥಾನದಲ್ಲಿ ಇದ್ರೆ 7ನೇ ಸ್ಥಾನ 7ನೇ ಸ್ಥಾನ ಅದೇನೇ ನಮಗ್ ಗೊತ್ತಿಲ್ಲ. ನಮಗ್ ನೋಡ್ದಂಗೆ ದರ್ಶನ್ ಒಳ್ಳೇದ್ ಮಾಡಿದ್ರೆ, ಒಳ್ಳೆ ಸ್ನೇಹ ಜೀವಿ, ಕೆಲವು ಸ್ನೇಹ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಚಿತ್ರರಂಗ ಒಳ್ಳೇದಾಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.